ಭಾಳ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಶಿವಲಿಂಗಯ್ಯ ಅವರನ್ನ ನಿಮ್ಮನ್ನು ಕೇಳಬೇಕಾಗಿತ್ತು. ಇಲ್ಲಿ ಈಗ ರಾಜಕೀಯವಾಗಿ ಒಂದು ಪಕ್ಷ ಇನ್ನೊಂದು ಪಕ್ಷದ ಮೇಲೆ ಏನು ಬೇಕಾದ್ರೂ ಹೇಳ್ತಾರೆ, ರೂಲಿಂಗಲ್ಲಿ ಇವರಿದ್ದಾಗ ಅವರಿದ್ದಾಗ ಅಂತ ಚರ್ಚೆಗಳು ನಡೆಯುತ್ತೆ. ಈ ಸೈನ್ಯದಲ್ಲಿ ಕೆಲಸ ಮಾಡಿದವರಾಗಿ ನಿಮ್ಗೇನು ಅನಿಸುತ್ತೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ? ನಾವು ಇದನ್ನು ತಡೆಯಬಹುದಾಗಿತ್ತಾ? ಇವತ್ತಿಗೂ ತಡೆಯಬಹುದಾ? ಅಲ್ಲಿನ 1,80,000 ಸೈನಿಕರನ್ನು ಕಟ್ ಆಫ್ ಮಾಡಿದ್ರು ಅಂತ ಕೇಳ್ಪಟ್ವಿ. ಕೆಲವು ಸೈನಿಕರಿಗೆ ಹೆಚ್ಚಿನ ಭದ್ರತಾ ಜವಾಬ್ದಾರಿ ವಹಿಸಿದ್ದಾರೆ ಅಂತ ಕೇಳ್ಪಟ್ವಿ. ಕೆಲವರಿಗೆ ಅಗ್ನಿವೀರ್ ಸ್ಕೀಮ್ ಬಗ್ಗೆ ಗೊತ್ತೇ ಇರಲಿಲ್ಲ. ಕೆಲವು ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಕೇಳಿ ಸ್ಕೀಮನ್ನೇ ಮಾಡಲಿಲ್ಲ. ಇಂಥದ್ದೆಲ್ಲ ಮಾತುಗಳು ಬರ್ತಾ ಇದೆಯಲ್ಲ, ನಿಮ್ಗೇನು ಅನಿಸುತ್ತೆ ಜಮ್ಮು ಕಾಶ್ಮೀರ ಅಂದಾಗ ಅಂತ? ಈಗ ನಿನ್ನೆ ದಾಳಿಗೆ ನಾವು ಒಂದು 9 ತಿಂಗಳು 10 ತಿಂಗಳು ಹಿಂದಕ್ಕೆ ಹೋಗ್ಬೇಕು. ಇಲ್ಲಿ ಒಂದು 3 ಪಾಯಿಂಟ್ಸ್ ಪ್ರಚೋದನೆ ಬರುತ್ತೆ. ಮೊದಲನೇದು ಬಾಂಗ್ಲಾದೇಶದಲ್ಲಿ ಪ್ರಾರಂಭ ಆಯಿತು. ಅಮೆರಿಕದ ಅಧ್ಯಕ್ಷ ಬೈಡನ್ ಇದ್ದಾಗ. ಸೊ ದೇ ವಾಂಟೆಡ್ ಟು ವೀಕನ್ ಅಸ್ ಇನ್ ಸೌತ್ ಏಷ್ಯಾ. ಇಂಡಿಯಾ ಸೌತ್ ಏಷ್ಯಾಗೆ ಲೀಡರ್ಶಿಪ್ ತಗೋಬಾರ್ದು, ಇವ್ರನ್ನ ವೀಕನ್ ಮಾಡಬೇಕು. ಅವ್ರು 71 ಅದನ್ನೇ ಮಾಡ್ತಾವ್ರೆ. ಸೊ ಬೈಡನ್ ಏನು ಮಾಡಿದ್ರು, ISIಗೆ CIA ಮುಖಾಂತರ ಕುಮ್ಮಕ್ಕೆ ಕೊಟ್ಟು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾನ ತೆಗೆದ್ರು. ಶೇಖ್ ಹಸೀನಾ ಆಗಸ್ಟ್ 2024 ಇಲ್ಲೇ ಇದ್ದಾರೆ, ನಿಮಗೆ ಗೊತ್ತು. ಈಗ ನೋಡಿ, ಈ ವಕ್ತ್ ಬಿಲ್ಗೆ ನಮ್ಮ ದೇಶದಲ್ಲಿ ಕೆಲವು ಕಡೆ ಎಲ್ಲ ಪ್ರತಿಭಟನೆ ಆಯಿತು ಸುಮಾರಾಗಿ. ಅಂಥ ದೊಡ್ಡದೇನು ಕರ್ನಾಟಕದಲ್ಲೂ UP ಅಲ್ಲೆಲ್ಲ ಸ್ವಲ್ಪ ಆಯಿತು. ವೆಸ್ಟ್ ಬೆಂಗಾಲಲ್ಲಿ ಯಾಕೆ ಅಷ್ಟೊಂದು ಆಯಿತು? ಪಕ್ಕದಲ್ಲೇ ಬಾಂಗ್ಲಾದೇಶ ಇದೆ. ಈಗ 45 ವರ್ಷ ಆದಮೇಲೆ 71 ವಾರಲ್ಲಿ 2 ಈಸ್ಟ್ ಪಾಕಿಸ್ತಾನ ಬಾಂಗ್ಲಾದೇಶ ಆಯಿತು, ಅವ್ರು ಅಲ್ಲೇ ಉಳ್ಕೊಂಡ್ರು. ಸೊ ಇವರು ISIನವರು ಈಗ ಪೂರ್ತಿ ಇನ್ಫಿಲ್ಟ್ರೇಟ್ ಮಾಡಿದ್ರು. ಸೊ ಇಟ್ಸ್ ಎ ಗ್ರೇಟ್ ಡೇಂಜರ್ ಫಾರ್ ಅಸ್. ಇದು ಒಂದು ಪ್ರವೊಕೇಶನ್. ISIನವರು ಬಾಂಗ್ಲಾದೇಶಕ್ಕೆ ಬಂದರು. ಈಗ ಅವ್ರವ್ರದ್ದು ಅವರಲ್ಲಿ ತುಂಬ ಸಂಪರ್ಕ ಎಲ್ಲ ನಡೀತಾ ಇತ್ತು. ಅಲ್ಲ, ಈ ವಿಷಯಗಳೆಲ್ಲ ನಾನು ಬರ್ತೀನಿ. 28 ಜನ ಸಾಯ್ಬೇಕಾಗಿತ್ತಾ ಈಗ ಅಂತ? ಸಮಸ್ಯೆ ಆಗಿದೆ, ಹಿಂಗೇನು ಆಗಬಹುದು. 28 ಜನ ಹೆಣ ಬೀಳಬೇಕಾಗಿತ್ತಾ ಇದು ಗೊತ್ತಾಗಕ್ಕೆ ಅಂತ? ಈಗ ಬರ್ತೀನಿ. ಒಂದು ನಿಮಿಷ. ಒಂದು ವಾರದ ಮುಂಚೆ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮ್ ಮುನೀರ್ ಆತ ಏನು ಹೇಳ್ದ ಅಂದರೆ, ಯಾರು ಜಿನ್ನಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾಷಣ ಮಾಡ್ದಂಗೆ ಮಾಡ್ದ. ಮುಸ್ಲಿಂ ಲೀಡರು ಎರಡು ದೇಶದ ಇರಬೇಕು, ಹಿಂದೂಗಳ ಜೊತೆ ನಾವು ಬದುಕಲ್ಲ, ರಕ್ತನಾಳ ಜೀವನಾಡಿ ನಮ್ಮ ಮಕ್ಕಳಿಗೆಲ್ಲ ಪಾಕಿಸ್ತಾನದ ಕಾಶ್ಮೀರ ಜನತೆಗೆ ಪಾಕಿಸ್ತಾನದ ಪಾಠ ಹೇಳಬೇಕು. ಜೋಗರ್ ಏನಂದ್ರೆ ಈ ರಕ್ತದ ಎಲ್ಲಿ ನರಗಳೆಲ್ಲ ಸೇರುತ್ತೆ. ಪಾಕಿಸ್ತಾನದ ಏನು ಜೋಗರ್ ರಕ್ತನಾಳಗಳೆಲ್ಲ ಇಲ್ಲಿಗೆ ಕಾಶ್ಮೀರ ಕಾಂಟ್ಯಾಕ್ಟ್ ಆಗ್ಬಿಟ್ಟಿದೆ ಅಂತ. ಹೌದೌದು. ಈಗೆಲ್ಲ ಇದು ಅಪ್ರತ್ಯಕ್ಷವಾಗಿ ಏನು ತೋರಿಸುತ್ತೆ ಅಂದರೆ, ಎಲ್ಲೆಲ್ಲಿ ಭಯೋತ್ಪಾದಕರು ಎಲ್ಲೆಲ್ಲಿ ಉದ್ಗವರು ಅಥವಾ ಸ್ಲೀಪಿಂಗ್ ಸೆಲ್ಸ್ ಅವ್ರಿಗೆಲ್ಲ ಸಡನ್ನಾಗಿ ಒಂದು ಸ್ಫೂರ್ತಿ ಬಂತು. ಪಾಕಿಸ್ತಾನಿ ಆರ್ಮಿ ಚೀಫ್ ಹಿಂಗೆ ಹೇಳ್ತಾರೆ ಮಾಡಬೇಕು, ಜೋಶ್ ಅಪ್ರತ್ಯಕ್ಷವಾಗಿ ಬಂತು. ಆಮೇಲೆ ನಾನು ನೀವು ಹೇಳಿದ ಪಾಯಿಂಟಿಗೆ ಬರ್ತೀನಿ. ಎಸ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಸಮ್ ಆಫ್ ದ ಆರ್ಮಿ ಯೂನಿಟ್ಸ್ ವರ್ ಮೂವ್. ಈಗ ನೆನ್ನೆ ಏನು ಟ್ಯಾಕ್ಟಿಕಲಿ ಏನಾಯಿತು ಅಂದರೆ, ನಮ್ಮ ಆರ್ಮಿ ಪೆಟ್ರೋಲಿಂಗ್ RR ಬೇರೆ ಬೇರೆ ಅವರು ಒಂದು ಪೆಟ್ರೋಲಿಂಗ್ ಪಾರ್ಟಿ ಒಂದು 20 ನಿಮಿಷ ಆದಮೇಲೆ ಇನ್ನೊಂದು ಬರುತ್ತೆ. ಸೊ ದೇ ವಾಸ್ ಗ್ಯಾಪ್. ಏನು ದಾಳಿಕೋರರು ಇದ್ದರು, ಇವು ದೇ ಮೇಡ್ ಎ ಮೆಟಿಕ್ಯುಲಸ್ ಪ್ಲ್ಯಾನ್. ದೇ ಡನ್ ರೆಕ್ಕಿ ಅಂದರೆ ಪೂರ್ವ ನಿಯೋಜಿತವಾಗಿ ಅಲ್ಲೆಲ್ಲ ಬಂದು ಒಂದು 4-5 ದಿವಸನೋ ಎಷ್ಟು ದಿವಸನೋ ಅವರೆಲ್ಲ ನೋಡಿಕೊಂಡು ಎಲ್ಲ ಪ್ಲ್ಯಾನ್ ಮಾಡೋರೆ. ಒಳಗಡೆಯಿಂದಲೂ ಸ್ವಲ್ಪ ಸಪೋರ್ಟ್ ಸಿಕ್ಕಿದೆ. ಸಪೋರ್ಟ್ ಇಲ್ಲದೆ ಮಾಡೋಕ್ಕಾಗಲ್ಲ, ನಿಮ್ಗೆ ಅರ್ಥವಾಗುತ್ತೆ. ಅದಾದಮೇಲೆ ಆ ಏರಿಯಾದಲ್ಲಿ, ಪಹಲ್ಗಾಮ್ ಏರಿಯಾದಲ್ಲಿ, ಕರ್ನಲ್ ಅವ್ರಿಗೆ ಗೊತ್ತು, ಅಲ್ಲೊಂದು ರೇಂಜ್ ಇದೆ, ಫೈರಿಂಗ್ ರೇಂಜ್. ಅಲ್ಲಿ ಫೈರಿಂಗ್ ನಡೀತಾ ಇದೆ, ನಾವು ಟ್ರೈನಿಂಗ್. ಸೊ ಇವರು ಟೂರಿಸ್ಟ್ ಮೇಲೆ ಯಾವಾಗ ಇವರು ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ಸೆಕ್ಯೂರಿಟಿ ಫೋರ್ಸಸ್ಗೆ ಅವ್ರಿಗೆ ನಮ್ಮ ಫೈರಿಂಗ್ ನಡೀತಾ ಇದೆ ಅಂತ ತಿಳ್ಕೊಂಡು, ಅದರ್ವೈಸ್ ದೇ ವುಡ್ ಅವಾಯ್ಡೆಡ್ ಲಾಟ್ ಆಫ್ ಕಿಲ್ಲಿಂಗ್ಸ್. ಸೊ ಅವ್ರಿಗೆ ಟೈಮ್ ಸಿಕ್ತು, ಅಬೌಟ್ 20 or 30. ಅದು ವೆರಿ ವೈಟಲ್ ಟೈಮ್ ಇದು. ಸೊ ಟೆಕ್ನಿಕಲಿ ವಿ ಆರ್ ಟು ಅನಲೈಸ್. ರಾಜಕೀಯನ ಸ್ವಲ್ಪ ದೂರ ಇಟ್ಟು ನಾನು ಮಾತಾಡ್ತೀನಿ. ಸೊ ಇದು ಟೆಕ್ನಿಕಲಿ ವಾಟ್ ಹಸ್ ಹ್ಯಾಪನ್. ಇನ್ನು ಅದು ಕಾಶ್ಮೀರ್ ಬಂದು ಮೌಂಟೇನಸ್ ಟೆರೈನ್, ಟೋಪೋಗ್ರಫಿ. ನೀವು ಸಂಪೂರ್ಣವಾಗಿ ಅಲ್ಲಿ ಟೆರರಿಸ್ಟ್ಗಳನ್ನ ತೆಗಿಯೋಕ್ಕಾಗಲ್ಲ. ಈಗ ಮ್ಯಾನ್ಮಾರ್ ತಗೊಳ್ಳಿ, ಯಾವುದೇ ದೇಶ ತಗೊಳ್ಳಿ. ಈಗ ವಿಯೆಟ್ನಾಂನಲ್ಲಿ ಅಮೆರಿಕಾದವ್ರು ಎಷ್ಟು ವರ್ಷ ಫೈಟ್ ಮಾಡಿದ್ರು, ಬಿಕಾಸ್ ಆಫ್ ದ ಡ್ರಗ್ಡ್ ಟೋಪೋಗ್ರಫಿ, ಡ್ರಗ್ ಟೆರೈನ್. ಅವ್ರು ಉದುಗಿರ್ತಾರೆ. ಅದು ಟೆಕ್ನಿಕಲ್. ಫೈನ್. ನಾಗರಾಜ್ ಅವರೇ, ನನ್ನ ಪಾಯಿಂಟ್ ಇಲ್ಲಿ, ಈಗ ಅಲ್ಲಿ ಹುದುಗಿರ್ತಾರೆ, ನಾವು ಅದನ್ನು ಝೀರೋಗಂತೂ ತಂದು ಇಳಿಸೋಕ್ಕಾಗಲ್ಲ. ಟೆರರಿಸ್ಟ್ಗಳ ನಂಬರನ್ನು ಆ ಭಾಗದಲ್ಲಿ ಝೀರೋಗಂತೂ ಮಾಡೋಕ್ಕಾಗಲ್ಲ. ಅನೇಕ ಹೈಡಿಂಗ್ ಪ್ಲೇಸಸ್ ಅವ್ರಿಗೆ ಇವೆ. ಸೊ ಹೀಗಾದಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ನಾವು ಅಕ್ಸೆಪ್ಟ್ ಸತ್ತೋದ್ರು 28 ಜನ,
ನೆಕ್ಸ್ಟು ಕಠಿಣ ಕ್ರಮ ತೆಗೆದುಕೊಳ್ತೀವಿ. ಯಾಕಂದರೆ ಯಾವುದೇ ರಾಜಕಾರಣಿ ಬಂದರೂ ಕೂಡ ರಾಜಕಾರಣಿ ಭದ್ರತೆಯಲ್ಲಿ ಅಲ್ಲಿಗೆ ಬಂದು ಇಳಿಯೋದು. ಯಾರೋ ಒಂದೆರಡು ದಿನ ಹೋಗ್ಬಿಟ್ಟು ಅಲ್ಲಿ ಲಾಲ್ ಚೌಕು ಅಲ್ಲಿ ಇಲ್ಲಿ ನಾನು ಹೊರಗಡೆ ಆರಾಮಾಗಿ ಟೀ ಕುಡಿಬೋದು. ಇವಾಗ ನಮ್ಮದೇ ದೇಶದ ರಾಜಕಾರಣಿ ಅಲ್ಲಿ ಹೋಗ್ಬಿಟ್ಟು ಲಾಲ್ ಚೌಕಲ್ಲಿ ಹಿಂಗೆಲ್ಲ ಆರಾಮಾಗಿ ನಾನು ಟೀ ಕುಡ್ದೆ, ಆ ಜನಗಳು ಮಾತಾಡಿಸ್ತೆ ಅಂತ ಹೇಳಿದ ತಕ್ಷಣ ನಾವು ಈ ಕಡೆ ಭಾಗದವ್ರು ಇಡೀ ಭಾರತ ಕೊಡೋ ಮೆಸೇಜ್ ಏನು ಅಂದರೆ ಕಾಶ್ಮೀರ್ ಆ್ಯಂಡ್ ಜಮ್ಮು ಈಸ್ ಸೇಫ್ ಫಾರ್ ಅಸ್ ನೌ ಅಂತೇಳಿ. ಈಗ ಅದು ನಮಗೆ ಬಹಳ ಸುರಕ್ಷಿತ ಪ್ರದೇಶ ಅಂತ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಕೊಡ್ತಾರೆ. ಇದಾದ್ಮೇಲೆ ಟಾರ್ಗೆಟ್ ಗೆಲ್ಲಿಂಗ್ ಸಾಕ್ತಾನೆ ಇದೆ, ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರಬೇಕಾ ಅಥವಾ ಏನಾದರೂ ಮಾಡಬಹುದಾ ನಾವು ಅಂತ? ಇವಾಗ ನಾನು ಸುಮಾರು 9 ವರ್ಷ ನಾನು ಕಾಶ್ಮೀರಲ್ಲಿ ಸರ್ವಿಸ್ ಮಾಡಿದ್ದೀನಿ. ಅದರಲ್ಲಿ ಈ ರಾಷ್ಟ್ರೀಯ ರೈಫಲ್ಸ್ ಅಂತ ಒಂದು ಕೌಂಟರ್ ಇನ್ಸರ್ಜೆನ್ಸಿ ಯೂನಿಟ್ ಇದೆ, ಅದರಲ್ಲೇ ಇದ್ದೆ ನಾನು. ಈ ಘಟನೆ ನಡೆದ ಸೌತ್ ಕಾಶ್ಮೀರ ಘಟನೆ, ಇದರಲ್ಲಿ ಏನಂದ್ರೆ ಸೌತ್ ಕಾಶ್ಮೀರ್ ಡೈನಾಮಿಕ್ಸ್ ಬೇರೆ ತರ ಇರುತ್ತೆ. ಓಕೆ, ಅದರಲ್ಲಿ ಲೋಕಲ್ ಸಪೋರ್ಟ್ ತುಂಬಾ ಜಾಸ್ತಿ ಇರುತ್ತೆ ಒಂದು. ಹಂಗಾಗಿ ಹೇಳಿದ್ರೇನು ಐ ಫೀಲ್ there are 3 primary reasons. ಒಂದು ಇಂಟೆಲಿಜೆನ್ಸ್ ಫೇಲಿಯರ್, ಮೇಜರ್ ಟೈಪ್ ಇಂಟೆಲಿಜೆನ್ಸ್ ಫೇಲಿಯರ್. ಸೆಕೆಂಡ್ ಇಸ್ ಈ ಡೆಫಿಷಿಯನ್ಸಿ ಆಫ್ ಮ್ಯಾನ್ ಪವರ್ ಬಿಕಾಸ್ ಆಫ್ ಅಗ್ನಿವೀರ್. ಅದು ನೀವು ಏನು ಹೇಳಿದ್ರೇನೋ ಯು ಕಾಂಟ್ ಫುಲ್ಫಿಲ್. ಐ ಕ್ಯಾನ್ ಗೋ ಟು ದ ಎಕ್ಸ್ಟೆಂಟ್ ಟು ಸೇ ದಟ್ ಸುಮಾರು 2/3 ಆಫ್ ಇಂಡಿಯನ್ ಆರ್ಮಿ ಇಸ್ ಲೊಕೇಟೆಡ್ ಇನ್ ಕಾಶ್ಮೀರ್ ವ್ಯಾಲಿ ಟು ಟೇಕ್ ಕೇರ್ ಆಫ್ ದ ನಾರ್ಮಲ್ಸಿ. ಸೊ ದಿಸ್ ಇಸ್ ಒನ್ ಇಶ್ಯೂ. ಅದಾದ್ಮೇಲೆ ದ ಥರ್ಡ್ ಇಶ್ಯೂ ಇಸ್ ಇಂಡಿಯನ್ ಆರ್ಮಿನ ತೆಗೆದ್ಬಿಟ್ಟು ರಾಷ್ಟ್ರೀಯ ರೈಫಲ್ಸ್ ಯೂನಿಟ್ಸ್ನ ಕಡಿಮೆ ಮಾಡಿಬಿಟ್ಟು CAPFನ ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ದಾರೆ. ಸೊ ಆ ಗ್ಯಾಪ್ ಬಂದ್ಬಿಡ್ತು. ಇಟ್ಸ್ ಅ ಸ್ಟ್ರಾಟಜಿಕ್ ಗ್ಯಾಪ್. ಯಾಕಂದ್ರೆ ರಾಷ್ಟ್ರೀಯ ರೈಫಲ್ಸು ಆಲ್ಮೋಸ್ಟ್ 1990 ಇಂದ ದೇ ಹ್ಯಾವ್ ಬೀನ್ ಎಫೆಕ್ಟಿವ್ಲಿ ಡೂಯಿಂಗ್ ಆಪರೇಷನ್ಸ್ ಇನ್ ವ್ಯಾಲಿ. ಅಂಡ್ ದೇ ನೋ ದ ವೇ ಹೌ ಆಪರೇಷನ್ಸ್ ಹ್ಯಾವ್ ಟು ಬಿ ಡನ್. CAPF ಕೋಬ್ರಾ, ಇವಾಗ ನೀವು ನ್ಯೂಸ್ ಅಲ್ಲಿ ಯು ವುಡ್ ಹ್ಯಾವ್ ಹರ್ಡ್ ಕೋಬ್ರಾ ಯೂನಿಟ್ ಅಂತ. ಕೋಬ್ರಾ ಅಂದ್ರೆ ಕಾಂಪೋಸಿಟ್ ಬೆಟಾಲಿಯನ್ ಫಾರ್ ರೆಸಲ್ಯೂಟಿವ್ ಆಕ್ಷನ್, CRPF ಬೆಟಾಲಿಯನ್. ಅವ್ರದ್ದೇನು ಎಕ್ಸ್ಪರ್ಟೀಸ್ ಅಂದ್ರೆ ಅವ್ರ ಜಾರ್ಖಂಡು ಮಾವೋಯಿಸ್ಟ್ ಏರಿಯಾಲಿ ಎಕ್ಸ್ಪೀರಿಯನ್ಸ್ ಅವ್ರದ್ದು. ಅವ್ರನ್ನ ತೆಗೆದ್ಬಿಟ್ಟು ನೀವು ಕಾಶ್ಮೀರಲ್ಲಿ ಹಾಕಿದ್ರೆ ಕಾಶ್ಮೀರ್ ಡೆಮೋಗ್ರಫಿ ಅಂಡ್ ಡೈನಾಮಿಕ್ಸ್ ಬೇರೆ ತರ. ಲೋಕಲ್ ಸಪೋರ್ಟು ಇರುತ್ತೆ, ಪ್ಲಸ್ ಹೈಡ್ಔಟ್ಸ್ ಇರುತ್ತೆ, ಆ ಕಾಡುಗಳು, ಅರಣ್ಯ ಮತ್ತೆ ಪರ್ವತ ಬೇರೆ ತರ ಇರುತ್ತೆ. ಸೌತ್ ಕಾಶ್ಮೀರ್ ರೇಂಜ್ ಅಲ್ಲಿ ಪೀರ್ ಪಂಜಾಲ್ ರೇಂಜ್ ಇಂದ ಅವರು ಇನ್ಫಿಲ್ಟ್ರೇಟ್ ಮಾಡ್ತಾರೆ. ಸೊ ಅದೆಲ್ಲ ಡೈನಾಮಿಕ್ಸ್ ಗೊತ್ತಾಗಬೇಕು. ಯಾರು ಗೊತ್ತು, ಇದು RR ಅಂತ ಒಂದು ಫಾರ್ಮೇಶನ್ ಇದೆ. ಆ ಫಾರ್ಮೇಶನ್ ಪ್ರತಿದಿನ ಅವ್ರು ಪೆಟ್ರೋಲಿಂಗ್ ಆಪರೇಷನ್ಸ್ ಮಾಡ್ತಾರೆ, ಅವ್ರಿಗೆ ಗೊತ್ತು. ನಾವು ಇಫ್ ಯು ಟೇಕ್ ಔಟ್ RR ಅಂಡ್ ಯು ಪ್ಲೇಸ್ CAPF, ದೇರ್ ಇಸ್ ಅ ವಾಯ್ಡ್, ಸ್ಟ್ರಾಟಜಿಕ್ ವಾಯ್ಡ್. ಇವಾಗ ಇವರು ಶಿವಲಿಂಗಯ್ಯ ಅವರು ಹೇಳಿದ್ರು, ದೇರ್ ಫೈರಿಂಗ್ ವಾಸ್ ಗೋಯಿಂಗ್ ಆನ್, ಪೆಟ್ರೋಲಿಂಗ್ ಆಗ್ತಾ ಇತ್ತು. ನಾನು ಅಲ್ಲಿ ಪೆಲ್ಗಾಮ್ ಅಲ್ಲಿ ಲಿಡ್ಡರ್ ರಿವರ್ ಅಂತ ಇದ್ದೆ, ಮತ್ತೆ ಬೇತಾಬ್ ವ್ಯಾಲಿ ಇನ್ನೊಂದು ಪ್ಲೇಸ್ ಇದೆ. ಐ ಬಿನ್ ಟು ಬೋತ್ ದ ಪ್ಲೇಸಸ್ ಐ ಆಪರೇಟೆಡ್. ಕಮಲಾ ಒನ್ ಫಾರೆಸ್ಟ್ ಅಂತ ಒಂದು ಫಾರೆಸ್ಟ್ ರೇಂಜ್ ಇದೆ, ಒಂದು ಪರ್ವತ. ಅಲ್ಲಿಂದ ನೀವು ರೋಲ್ ಡೌನ್ ಮಾಡಿಬಿಟ್ಟು ಕೆಳಗಡೆ ಆಪರೇಷನ್ ಮಾಡಿಬಿಟ್ಟು ಬರಬೇಕು. ನಾನು ಲೆಟ್ ಮಿ ಟೆಲ್ ಯು ವೆರಿ ಕ್ಲಿಯರ್ಲಿ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂಡ್ ಹ್ಯೂಮನ್ಲಿ ಇಂಪಾಸಿಬಲ್ ಈವನ್ ಫಾರ್ 1000 men to cover and search every area clearly. For 1000 men, a battalion, if it inducts into 1 kilometer, ಸುಮಾರು 1 kilometer ಅಲ್ಲಿ ಇಂಡಕ್ಟ್ ಆದ್ರೇನು ತುಂಬಾ ಕಷ್ಟ ಹಿಡಿಯೋಕೆ. ಹೈಡ್ಔಟ್ ಎಲ್ಲಿದೆ, ಎಲ್ಲಿ ಅವರು ಇದಾರಂತ, ಇಟ್ಸ್ ವೆರಿ ಡಿಫಿಕಲ್ಟ್. ಇದರಲ್ಲಿ ವಿಂಟರ್ ಟೈಮಲ್ಲಿ ಹೋಗೋದು ಇಟ್ ಇಸ್ ವೆರಿ ಡಿಫಿಕಲ್ಟ್, ನೆಕ್ಸ್ಟ್ ಟು ಇಂಪಾಸಿಬಲ್ ಅಂತ. ಸೊ ಹ್ಯಾವಿಂಗ್ ಸೆಡ್ ದ್ಯಾಟ್, now what should have been done to increase the force? ಇವಾಗ ಏನಾಗಿದೆ, we have reduced the force. So that is one major issue. Intelligence failure. Kashmir alli, I'll tell you the agencies which are there. IB, there is this RAW, Jammu and Kashmir SOG, Special Operations Group, Military Intelligence, Air Force Intelligence, Marcos, Marine Commandos, ಎಲ್ಲ ಇದ್ದಾರೆ. But this is the outcome. Andre that means there has been an intelligence failure. Fine.